ಒಂದು ಅಂದರೆ ತಯಾರಿ ಮಾಡೋಣ, ಅದಕ್ಕೆ ತಯಾರಿ ಆಗೋಣ ಅನ್ನೋ ನಿಟ್ಟಿನಲ್ಲಿ ನಾವು ಈ ಸಭೆ ನಂಬ್ಕೊಂಡಿದ್ವಿ. ನೀವೆಲ್ಲರೂ ಬಂದಿರೋದು ಖುಷಿ ವಿಚಾರ. ದಯಮಾಡಿ ನಿಮ್ಮ ಮೊಬೈಲ್ ನಂಬರು ಅಥವಾ ನಿಮ್ಮ ಡೀಟೇಲ್ಸ್ನ ಕೊಡಿ. ಮತ್ತು ಇಲ್ಲಿ ಯಾರಿಗಾದರೂ ಸ್ವಯಂ ಸೇವಕರಾಗಿ ಅದು ಪಕ್ಷದ ನಾಯಕತ್ವದಲ್ಲಿ ಅಂದರೆ ಜವಾಬ್ದಾರಿ ತಗೊಂಡು ನಾನು ನನ್ನ ನಾಯಕತ್ವವನ್ನು ಸಮಾಜಕ್ಕೆ ಕೊಡ್ಬೋದು, ನಾನು ಈ ಪಕ್ಷದಲ್ಲಿ ನನ್ನ ನಾಯಕತ್ವವನ್ನು ವಹಿಸ್ಬೋದು ಅನ್ನೋ ಥರದವ್ರು ಯಾರಾದರೂ ಇದ್ದರೆ ಹೆಬ್ಬಾಳ ಬ್ಯಾಟರಾಯನಪುರದಲ್ಲಿ ನಾವು ಘಟಕವನ್ನು ರಚನೆ ಮಾಡೋದಕ್ಕೆ ಕೆಲಸ ಮಾಡ್ತಾ ಇದ್ದೀವಿ. ಈಗಾಗಲೇ ಒಂದಿಷ್ಟು ಜನರು ನಮ್ಮ ಮುನಿರಾಜ್ ಅವರು ಇರ್ಬೋದು, ಆ ಮುನಿರಾಜ್ ಅವರು ಇರ್ಬೋದು, ನಮ್ಮ ಇವರು ಇರ್ಬೋದು, ತಿಪ್ಪೇಗೌಡರು ಅಂತೆಲ್ಲ ಒಂದಿಷ್ಟು ಇಲ್ಲಿದ್ದಾರೆ. ನಮ್ಮವರು ಮತ್ತೊಬ್ಬರು ನಮ್ಮ ನೇರವಣ್ಣವರು ಬಂದಿದ್ದಾರೆ, ಅಲ್ಲ ಇನ್ನೊಬ್ರು ನಮ್ಮ ಇವರು ಹಳೆ ಸದಸ್ಯರಿದ್ದಾರೆ ಇಲ್ಲಿ. ಇಲ್ಲಿ ಇವರು ನಮ್ಮ ಸತೀಶ್ ಅವರು ಹಳೆ ಸದಸ್ಯರು. ಅವರು ಅಂದರೆ ಅವರು ನೋಡಿ ಇವರೆಲ್ಲ ಕಾಯ್ತಾ ಇರ್ತಾರೆ ಯಾವಾಗ ನಾವು ಕೆಲಸ ಕರೀಲಿ ಅಂತ ಅಂದ್ಬಿಟ್ಟು. ಎಷ್ಟೋ ಪಾಪ ಇಲ್ಲಿವರೆಗೂ ಅವನ್ನೇ ಕೊಟ್ಟಿಲ್ಲ. ಅವ್ರು ಹೇಳ್ತಾ ಇದ್ರು ನನಗೆ ಯಾವಾಗ ಬೇಕಾದ್ರೂ ಕರೀ ಸರ್ ನಾನು ಅವ್ರ ಪಾಪ ಕೊನೆ ಸಮಯಕ್ಕೆ ಬಂದಾರೆ. ಅವರು ಕೊನೆ ಸಮಯ ನಾವಿದೆ ಮುಂದಿನ ಒಂದು 2 ರೋಡ್ ರೈಟ್ ಸೈಡ್ಗೆ ಒಂದು ಬಸ್ಸಲ್ಲಿ ಮಾಡಿದ್ವಿ. ಕೊನೆ ನಮ್ಮದೇ ಯಾವುದೋ ಒಂದು ನಮ್ಮವ್ರದೇ ಬಸ್ಸು, ಅಂದರೆ ದೊಡ್ಡ ಬಸ್ಸು, ಅದು ಒಂದು 50-60 ಸೀಟದ್ದು ಒಂದು 30-40 ಜನ ಸೇರಿ ಆ ಒಂದು ಸಮಯ ಮಾಡ್ತೀವಿ. ಅದೇ ಕೊನೆಯ ಸಮಯ ಆಯಿತು ಕಾರಣಾಂತರಗಳಿಂದ. ಸೊ ಅಲ್ಲಿಗೆ ಬಂದವರು ಆಮೇಲೆ ಎಲ್ಲಿ ಸರ್ ನಮ್ಮ ಪಕ್ಷ ಗ್ರೂಪ್ಗಳಲ್ಲಿ ಏನು ಸರಿಯಾಗಿದೆ ಬರಲ್ಲ ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ರು. ಮತ್ತು ಆ್ಯಕ್ಚುಲಿ ಆ ಗ್ರೂಪನ್ನು ಸಕ್ರಿಯವಾಗಿರಲಿಲ್ಲ. ಆ ಕಾರಣಕ್ಕೆ ಬಾಬಾ ಅವರು ಇವತ್ತು ಹೇಳಿದ ತಕ್ಷಣ ಬಂದಿದ್ದಾರೆ. ಈ ಥರದ 100 ಕಾರ್ಯಕರ್ತರು ತಯಾರಾಗಿದ್ದಾರೆ ಈ ಭಾಗದಲ್ಲಿ. ಆದರೆ ಅವ್ರನ್ನ ಉಪಯೋಗಿಸ್ಕೊಳ್ಳೋದು ನಾವು ವಿಫಲವಾಗಿದ್ವಿ. ಆದರೆ ಇನ್ನು ಮುಂದೆ ಆ ಥರದ್ದಾಗಲ್ಲ. ಇನ್ನು ಮುಂದೆ ನಾವೆಲ್ಲರೂ ಸಕ್ರಿಯವಾಗಿ ಕೆಲಸ ಮಾಡೋಣ. ಹೆಚ್ಚೆಚ್ಚು ಜನರು ನನ್ನದೇ ಆದಂಥ ಒಂದಿಷ್ಟು ಯೋಜನೆಗಳಿದೆ. ಇನ್ನು 1 ತಿಂಗಳಲ್ಲಿ ನಮ್ಮದು ಇಲ್ಲಿ ಏನಿದೆ ಈ ಭಾಗದಲ್ಲಿ ಒಂದು 4,000 ಜನ ಇದ್ದಾರೆ. ಎಲ್ಲಿ? ಬೆಂಗಳೂರು ಉತ್ತರ ಅಂದರೆ ಯಶವಂತಪುರ, ದಾಸಹಳ್ಳಿ, ಇದು ಬ್ಯಾಟರಾಯನಪುರ, ಹೆಬ್ಬಾಳ, ಯಲಹಂಕ, ಇಲ್ಲಿ ಸುಮಾರು 4,000 ಚಿಲ್ಲರೆ ಜನ ಇದ್ದಾರೆ. ಇನ್ನು